ಎಂಕ್ಲೆಗ ತಿಂಚ ಬಿಗ್ ಬಾಸ್ ಮಲ್ಪರೆ ಮತ್ತ ಎಂಕ್ಲೆಗ ಒಂಜಿ ಚಾನ್ಸ್ ಕೊರಿಯಡ ನಿಕ್ಯಂಕು ಬಾರಿ ಕುಚಿಟ್ ಬಾರಿ ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಒಂದು 2-3 ದಿವಸಗಳಿಂದ ಆನ್ಲೈನಲ್ಲಿ ಇಲ್ಲ ಅಂತ ಅಂದರೆ ಯೂಟ್ಯೂಬ್ ಕಂಟೆಂಟ್ನ ಮಾಡಿರಲಿಲ್ಲ. ಪ್ಲೀಸ್ ಗೈಸ್, ಡೈಲಿ ಮಾಡ್ತೀನಿ ಅಂತ ಇದು ಮಾಡಿದ್ದೆ, ಆದರೆ ಮಾಡೋಕ್ಕಾಗಿಲ್ಲ. ಪ್ಲೀಸ್ ಇದೊಂದು ತಪ್ಪನ್ನ ಹೊಟ್ಟೆಗೆ ಹಾಕ್ಕೊಂಡು ಮುಂದೆ ನುಗ್ಗೋಣ ಅಂತಲೇ ಹೇಳ್ತೀನಿ ಗೈಸ್. ಏನಪ್ಪ ಅಂತಂದರೆ ಏನು ಕೂಡ ಕಂಟೆಂಟ್ ಇಲ್ದಿರೋದ್ರಿಂದ ನಾನು ಯಾವ ಒಂದು ಕಂಟೆಂಟನ್ನು ಮಾಡಿರಲಿಲ್ಲ ಗೈಸ್. ಆಗಲೇ ರೀಲ್ಸ್ ನೋಡ್ತಾ ಇದೊಂದು ವಿಡಿಯೋ ಸಿಕ್ಕಿದೆ ಗೈಸ್. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಗೈಸ್, ನನಗೆ ಬಿಗ್ ಬಾಸ್ ಅನ್ನೋ ಒಂದು ಸ್ಟೇಜ್ ಸಿಕ್ಕಿದರೆ ಸಾಕು, ಅದ್ರ ಮೇಲೆ ಹತ್ತಿದ್ರೆ ಸಾಕು, ನಾನು ಆ ಸುದೀಪ್ ಸರ್ ಜೊತೆ ನಿಂತ್ಕೊಂಡ್ರೆ ಸಾಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಹಾಗೆಯೇ ರಕ್ಷಿತಾ ಅವ್ರು ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ಒಂದು ಬಿಗ್ ಬಾಸ್ನ ಒಂದು ಸ್ಟೇಜ್ ಕೊಡಿದ್ರು ಅಂದರೆ ಅವ್ರ ಭಾಷೆಯಲ್ಲಿ ಏನೋ ಹೇಳಿದ್ದಾರೆ. ಬಟ್ ಅದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನನಗೆ ಅರ್ಥ ಆದಂಗೆ ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ರಿಯಾಲಿಟಿ ಶೋ, ಅಲ್ಲಿಗೆ ಸಿಕ್ಕಿದರೆ ಅದು ಅದೃಷ್ಟ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂದಂಗೆ ಇತ್ತು. ಅದೇ ಅಂತಲೇ ಅಂದ್ಕೊತೀನಿ ಗೈಸ್. ಹಾಗೆ ಗೈಸ್, ಅದೇ ಥರ ಸಿಕ್ತು. ಬಟ್ ಎಷ್ಟೋ ಜನ ಅನ್ಕೊತಾರೆ ಅದು ಸಿಕ್ಕಿದರೆ ಸಾಕಂತ. ಬಟ್ ಸಿಕ್ಕಿ ರನ್ನರ್ ಅಪ್ ಆಗೋದಿದೆಯಲ್ಲ, ಎವ್ರಿ ರಿಸ್ಕ್ ಗೈಸ್. ಬರೀ ಎಷ್ಟೋ ಜನ ಒಳಗಿದ್ದವ್ರು ಅನ್ಕೊತಾರೆ ಫಿನಾಲೆ ವೀಕಿಗೆ ಹೋದರೆ ಸಾಕು ಅಂತ ಅನ್ಕೊತಾರೆ. ಅಂದರೆ ಸ್ಟೇಜ್ ಸಿಕ್ಕಿ ಒಳಗೆ ಹೋದವರು ಅನ್ಕೊತಾರೆ ಅದೆಲ್ಲ ಯಾಕೆ, ನಮ್ಮ ಗಿಲ್ಲಿಯವರೇ ಅಂತ ಅಂದ್ಕೊಂಡಿರ್ಲಿಲ್ವ ಫಿನಾಲೆ ವೀಕಿಗೆ ಹೋದರೆ ಸಾಕಾಗಿದೆ ಅಂತ. ಬಟ್ ಅವ್ರಿಗೆ ಆಚೆನೇ ಬೇರೆಯೇ ವ್ಯಾಲ್ಯೂ ಇತ್ತು, ಅದು ಬೇರೆ ವಿಷಯ. ಬಟ್ ನಾವು ರಕ್ಷಿತನ ಬಗ್ಗೆ ಮಾತಾಡೋದಾದರೆ ನೆಕ್ಸ್ಟ್ ಲೆವೆಲ್ ಆಫ್ ನಾಲೆಡ್ಜ್ ಗೈಸ್. ಏನಪ್ಪ ಅಂತಂದರೆ ಅವ್ರ ಥಿಂಕಿಂಗ್ ಲೆವೆಲ್ ಇದೆಯಲ್ಲ, ಮಸ್ತ್ ಅಂತಲೇ ಹೇಳ್ಬೋದು ಗೈಸ್. ಅಂತ ನಮ್ಮ ರಕ್ಷಿತ್ ಅವರು ಫಿನಾಲೆ ವೀಕಿಗೆ ಹೋಗಿ ರನ್ನರ್ ಅಪ್ ಆಗಿದ್ದು ನನಗಂತೂ ತುಂಬಾ ಖುಷಿ ಇತ್ತು ಗೈಸ್. ನಾವು ಓಟ್ ಹಾಕಿದ್ದು ಗೆಲ್ಲಿಗೇ ಇರ್ಬೋದು, ಬಟ್ ರಕ್ಷಿತ್ ಅವರು ಕೂಡ ನಮಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಗೈಸ್. ಯಾಕಪ್ಪ ಅಂತಂದರೆ ಅವ್ರನ್ನೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟೇ ಮಾಡಿದ್ದಾರೆ ಮನೆ ಒಳಗೆ, ಯಾವುದಕ್ಕೂ ಕೂಡ ಕಡಿಮೆ ಮಾಡಿಲ್ಲ ಅವ್ರೂ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆ ಗೈಸ್, ಎಷ್ಟು ಒಂದು ಕ್ಯೂಟಾಗಿ ಒಂದು ಹೇಳಿದ್ರು ಅವಾಗ ತಾನೇ ಎಲ್ಲ, ಅದು ಏನು ಏರ್ಪೋರ್ಟ್ ಅಂತ ಅನಿಸುತ್ತೆ ಗೈಸ್ ನನಗೆ. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ಗೈಸ್, ನಾನು ಒಂದು ವೀಡಿಯೋಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸೆಲೆಬ್ರಿಟಿ ವ್ಲಾಗ್ ವೀಡಿಯೋಸ್ನ ಸ್ಟಾರ್ಟ್ ಮಾಡಲಿಕ್ಕೆ ನಿಮ್ಮ ಒಂದು ಸಪೋರ್ಟು ಅತ್ಯಂತ ಅಮೂಲ್ಯವಾದದ್ದು ಅಂತ ಹೇಳ್ತೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು 300 ಸಬ್ಸ್ಕ್ರೈಬರ್ಸ್ ಅಷ್ಟೇ ಬೇಕಾಗಿರೋದು. 300 ಸಬ್ಸ್ಕ್ರೈಬರ್ಸ್ ಆಫ್ಟರ್ ನಾನು ವೀಡಿಯೋಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವ ವೀಡಿಯೋ ಅಂತಂದರೆ ಸೆಲೆಬ್ರಿಟಿ ವ್ಲಾಗ್ ವೀಡಿಯೋ, ನನ್ನ ಫೇಸ್ ಇರುತ್ತೆ, ವಿತ್ ಅವರವರ ಒಂದು ಸಿಚುವೇಶನ್ಗೆ ತಕ್ಕ ಅವರವರ ಒಂದು ವೀಡಿಯೋಗಳಿರುತ್ತೆ. ಒಟ್ಟಿನಲ್ಲಿ ಸೆಲೆಬ್ರಿಟೀಸ್ ಆರ್ ಯೂಟ್ಯೂಬರ್ಸ್ ಅವ್ರುಗಳ ಒಂದು ವೀಡಿಯೋಗಳನ್ನ ಮಾಡ್ತೀನಿ ಗೈಸ್. ಅವರ ಇನ್ಕಮ್ ಎಷ್ಟು ಬರ್ಬೋದು ಮತ್ತು ಯೂಟ್ಯೂಬ್ನಿಂದ ಎಷ್ಟು ದುಡ್ದಿದ್ದಾರೆ ಅದು ಆಲ್ರೆಡಿ ಒಬ್ಬರು ಮಾಡ್ತವ್ರೆ, ಪ್ರಶಾಂತ್ ಅಂತ, ಅವ್ರದ್ದೇ ನೋಡೋದು ನಾನು. ಬಟ್ ಅವ್ರದ್ದೇ ಒಂದು ನೆಪ ಇಟ್ಕೊಂಡು ನಾವು ಇನ್ನೊಂದು ಥರ ಮಾಡೋಣ ಅಂತ ಇದ್ದೀನಿ. ಮನಿನ ಬಿಟ್ಟು ಅವರು ಆಚೆ ಕಡೆ ಲೈಫ್ ಹೇಗಿದೆ, ಫ್ಯಾಷನ್ಸ್ ಯಾವ ಥರ ಯೂಸ್ ಮಾಡ್ತಾರೆ, ಆಮೇಲೆ ಇನ್ನು ಕೆಲವೊಂದೆಲ್ಲ ಅವರ ಊಟ ತಿಂಡಿ ಆಗ್ಬೋದು, ಆಚಾರ ವಿಚಾರ ಆಗ್ಬೋದು, ಅದರ ಬಗ್ಗೆ ಸ್ವಲ್ಪನೇ ಅವರ ಊರು ಹೆಸರು ಅಂದರೆ ನಿಜವಾದ ಹೆಸರು ಅದು ಇಷ್ಟು ಯೂಟ್ಯೂಬಲ್ಲೆಲ್ಲ ಬೇರೆ ಕೊಟ್ಕೊಂಡಿರ್ತಾರೆ, ಹಂಗಾಗಿ ನಿಜವಾದ ಹೆಸರು ಆಮೇಲೆ ಎಲ್ಲ ಸಿಕ್ಕಿಬಿಡುತ್ತೆ ಗೈಸ್. ಆ ಥರ ವೀಡಿಯೋನ ಮಾಡೋಣ ಅಂತ ಇದ್ದೀನಿ. ಬಟ್ ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತೀನಿ ಗೈಸ್. ಓಕೆ ಗೈಸ್, ಸಾಕನ ಯಾರ್ಯಾರಿಗೆಲ್ಲ ನನ್ನ ಒಂದು ವಿಡಿಯೋ ಇಷ್ಟ ಆಗ್ತಿದೆ ಕಮೆಂಟ್, ಲೈಕ್, ಶೇರ್ ಮಾಡ್ತಿದ್ದೀರಿ, ಇನ್ನೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗ್ತಿಲ್ಲ, ಏನು ಇಷ್ಟ ಆಗ್ತಿಲ್ಲ ವಿಡಿಯೋದಲ್ಲಿ ಅಂತ ಬೇಗ ಹೇಳ್ಬೋದು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ವೀಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ, ಆದಷ್ಟು ಬೇಗ ನನ್ನ ಫೇಸ್ ರಿವೀಲ್ನ ಮಾಡ್ತೀನಿ. 300 ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು 2K ಕಂಪ್ಲೀಟ್ ಆಗುತ್ತೆ, ಆಗ ನನಗೆ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಗೈಸ್. ಹಾಗೆಯೇ ಯೂಟ್ಯೂಬ್ನಿಂದ ಅರ್ನಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ಇನ್ನೂ ಬೇಜಾರು ಟೈಮ್ ಇದೆ ನನಗೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.